ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಎಬ್ಬರ್ಸವ್ರೆ ಧೂಳ್. ಸಿನಿಮಾ RR ಥ್ರಿಲ್ಲರ್, ರಾಜ್ ಬಿ ಶೆಟ್ಟಿ ದ ರೂಲರ್. 6 ತಿಂಗಳಲ್ಲಿ 3 ಅವತಾರ. ಸೂಪರ್ ಶೋದಲ್ಲಿ ಕಾಮಿಡಿಯಾಗೆ, ಲ್ಯಾಂಡ್ ಲಾರ್ಡಲ್ಲಿ ವಿಲನ್ ಆಗಿ, ಈ ಸಿನಿಮಾದಲ್ಲಿ ಹೀರೋಗೆ. ಶೆಟ್ರೆ ಇನ್ಯಾರು ಇಲ್ಲ ನಿಮ್ಮನ್ನು ಬಿಟ್ರೆ ಅಂದರೆ ಟೈಟ್ಲಲ್ಲೇ ತಲೆ ಕೆಡಿಸಿ ಟಾಕೇಸ್ ಕುತ್ಕೊಂಡ್ಬಿಡ್ತಾರೆ ರಾಜ್ ಬಿ ಶೆಟ್ಟಿ ಅವರು. ಆ ಒಂದು ರೇಂಜ್ಗೆ ಕೆಪಾಸಿಟಿ ಇದೆ. ಇನ್ನು ಸರ್ ರಕ್ಕಸಪುರದವ್ರ ಸಿನಿಮಾ ಅಂತ ಕೇಳಿದ್ರೆ ರಕ್ಕಸಪುರದಲ್ಲಿ ನಡೆಯುವಂಥ ಒಂದು ಕ್ರೈಮ್ ಒಂದು ಸ್ಟೋರಿನ ಒಂಥರ ಡಿಫ್ರೆಂಟಾಗಿ ಹೇಳೋಕ್ಕೆ ಶುರು ಮಾಡಿದರೆ. ಅಂದರೆ ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ ಸಿನಿಮಾ ಈಗಿರುತ್ತೆ ಅಥವಾ ನೆಕ್ಸ್ಟ್ ಈ ಮೂಮೆಂಟ್ ಅಂತೇಳಿ, ಆ ಥರ ಇಟ್ಟಿಲ್ಲ, ಇನ್ನೂ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ವಿಲನ್ ಪದದಲ್ಲಿ ಯಾರೋ ಹೊಸದಾಗಿ ಮಾಡಿದರೆ ಸೈಕ್ ಆಗಿದೆ, ಮಸ್ತಾಗಿ ಆಕ್ಷನ್ ಮಾಡೋನೆ. ಏನೋ ಒಂದು ಇರೋದನ್ನ ಊಹೆ ಮಾಡ್ಕೊಂಡು ಇಲ್ಲದೇ ಇರೋದನ್ನ ಊಹೆ ಮಾಡಿಕೊಂಡು ಖರಾಬಾಗಿ ಆಕ್ಷನ್ ಮಾಡಿದ್ದಾನೆ. ಇನ್ನು ಅರ್ಜುನ್ ಜನ್ಯ ಅವರಂತೂ BGM ಮಸ್ತಾಗಿ ಹೊಡೆದವ್ರೆ. ಸಿನಿಮಾ ಹೇಳ್ಬೇಕಂತ ಕೇಳಿದ್ರೆ ಸಿನಿಮಾದಲ್ಲಿ ಎಲ್ಲ ಇಟ್ಟವ್ರೆ. ಏನೋ ಒಂದು ಐಟಮ್ ಸಾಂಗು ಅಥವಾ ಒಂದು ಡೈಲಾಗ್ಸ್ ಅದು ಬಿಟ್ಟು ಇನ್ನು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಎಲ್ಲ ಇದೆ. ಎಲ್ಲ ಬಂದು ನೋಡೋಂಥ ಸಿನಿಮಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೇಜಾರು ಅನ್ಸಲ್ಲ, ಎಲ್ಲೂ ಬೋರ್ ಆಗಲ್ಲ. ತುಂಬ ಚೆನ್ನಾಗಿದೆ. ಕಂಟೆಂಟ್ ಮಾತ್ರ ಸೂಪರ್ ಆಗೈತೆ. ಕಂಟೆಂಟ್ ಈ ಥರ ಕಂಟೆಂಟ್ಗಳು ಸಿನಿಮಾಗಳು ಬರಬೇಕು ಕನ್ನಡಕ್ಕೆ. ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಮಾಡಿದ್ದಾರೆ, ವಿಲನ್ ಮಾಡಿದಾರಲ್ಲ ಸರ್, ವಿಲನ್ ಮಾತ್ರ ಸಖತ್ತಾಗಿದೆ. ವಿಲನ್ನು ಚೆನ್ನಾಗಿದೆ. ರಾಜ್ ಶೆಟ್ಟಿ ಅವರು ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಸ್ಕ್ರಿಪ್ಟ್ ಚೆನ್ನಾಗಿದೆ ಸರ್, ಎಲ್ಲೂ ಬೋರ್ ಅನ್ಸಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಎದ್ದೋಗ್ಬೇಕು ಅನ್ಸಲ್ಲ, ಕೂತ್ಕೊಂಡು ನೋಡಬೇಕು ಅಂತ ಒಂದು ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಗುಡ್ ವರ್ಕ್. ಒಂದು ಒಳ್ಳೆ ಕಥೆ ಇಟ್ಕೊಂಡು ಬಂದಿದ್ದಾರೆ. ನೋಡ್ತಾ ಇದ್ರೆ ಒಂದು ಸೀನ್ಗೂ ಟ್ವಿಸ್ಟ್ ಇದೆ, ಯಾರು ಸಾಯಿಸ್ತಾ ಇದ್ದಾರೆ ಅಂತ. ನೀವು ಥ್ರಿಲ್ಲರ್ ಜಾನರ್ ಇಷ್ಟಪಡೋ ಎಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ. ಇದು ಒಂದು ಡೈರೆಕ್ಟರ್ ಇಸ್ ದ ಹೀರೋ ಆಫ್ ದ ಮೂವಿ ಅಂತ ಹೇಳ್ಬೋದು. ಡೈರೆಕ್ಷನ್ ಇಷ್ಟ ಆಯಿತು, ಸ್ಕ್ರಿಪ್ಟ್ ಇಷ್ಟ ಆಯಿತು, ಆಮೇಲೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಗುಡ್ ಗುಡ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಳೆ ಇದೆಯಲ್ಲ ಕಂಟೆಂಟ್ ಅದರದ್ದು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಬಂದು ನೋಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ. ಏನು ಅನಿಸುತ್ತೆ ಬ್ರೋ, ತುಂಬ ಚೆನ್ನಾಗಿದೆ ಸಿನಿಮಾ. ಅಂದರೆ ಸಿನಿಮಾಯಿಂದ ಆಚೆ ಬಂದ ತಕ್ಷಣ ನಾವು ಒಂದು 1/4 ಗಂಟೆಯಿಂದ 20 ನಿಮಿಷ ಬೇಕಾಯ್ತು ಸುಧಾರಿಸ್ಕೊಳ್ಬೇಕಾದ್ರೆ. ಯಾಕೆಂದರೆ ಅಷ್ಟು ಸಸ್ಪೆನ್ಸು, ಅಯ್ಯೋ ಗುರು ಹಿಂಗಾಗೋಯ್ತಾ ಗುರು, ಈ ಥರನ ಇದಾನ ಅಂತ ಒಂದು ಫೀಲ್ ಬಂತು ನಮಗೆಲ್ಲರಿಗೂ. ಪ್ರತಿಯೊಂದು ಸೀನ್ ಆಗಿರ್ಬೋದು, ಶಾರ್ಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಸೀಟ್ ಎಡ್ಜು, ಅಯ್ಯೋ ಇನ್ನೇನು ಇದ ಹಿಂಗಾಗೋಯ್ತಾ, ಈ ಥರ ಫೀಲ್ ಅನ್ಸ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಸಿನಿಮಾ ಮಾತ್ರ. ಹೊಸ ನಿರ್ದೇಶಕರು ಅಂತ ಅಂದ್ಬಿಟ್ಟು ಅನ್ಸಲ್ಲ, ರವಿ ಸಾರಂಗ್ ಅವರು ನಿರ್ದೇಶನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಾಜ್ ಬಿ ಶೆಟ್ರ್ ಬಗ್ಗೆ ನಾವ್ಯಾರು ಮಾತಾಡೋಂಗೇ ಇಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಮೇಲೆ ಯಾರು ಗುರೋದು ವಿಲನ್ನು, ಯಪ್ಪ ಎಕ್ಸ್ಟ್ರಾರ್ಡಿನರಿ. ಆದರೆ ಹೊಸ ಪ್ರತಿಭೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆ ಹೊಸ ಪ್ರತಿಭೆನ ಯಾರು ಅಂತ ಅಂದ್ಬಿಟ್ಟು ನೋಡಿದಾಗ ತುಂಬ ಖುಷಿ ಆಯ್ತು. ನಾವು ಆ್ಯಕ್ಚುಲಿ ಅಂದ್ಕೊಂಡ್ವಿ ಬರ್ತಾರೆ ಅವ್ರು ಇವತ್ತು ಅಂತ ಅಂದ್ಬಿಟ್ಟು, ಬಂದಿಲ್ಲ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಈ ಒಂದು ಸಿನಿಮಾನ, ಸಸ್ಪೆನ್ಸ್ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಬಂದು ಥಿಯೇಟ್ರಿಗೇನೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.